ಜೊತೆಗೆ ಈಗ ನಿಮ್ಮ ಸೀರಿಯಲ್ನಲ್ಲಿ ಈ ರೀತಿ ದೈವಾರಾಧನೆ ಪ್ರದರ್ಶನ ಆಗಿರೋದ್ರಿಂದ ಕಾಂತಾರ 2 ಮಾಡಬಾರ್ದು. ಓಕೆ, ಕಾಂತಾರ ಮಾಡಿದ್ರು ಸಹ ಅದರಲ್ಲಿ ದೈವದ ಆಚಾರ ವಿಚಾರಗಳು ಏನು ಇರಬಾರ್ದು ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರುವಂಥದ್ದು. ಅಂದರೆ ಕಾಂತಾರ 2ಗೂ ಅಡ್ಡಿಪಡಿಸುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಿದೆ. ಅಂದರೆ ಅದರಲ್ಲಿ ದೈವನರ್ತನ ಇದ್ದರೆ ಸೊ ಏನು ಹೇಳ್ತೀರಿ ಸರ್? ಅದು ಮುನ್ನೆಲೆಗೆ ಬಂದಿದೆ ಈಗ. ಇಲ್ಲ, ಖಂಡಿತವಾಗ್ಲಿ. ಅಂದರೆ ಇದಕ್ಕೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಯಾಕೆಂದರೆ ಅದು ಅವರ ಚಿತ್ರತಂಡದವರ ನಿರ್ಧಾರ. ಅಂದರೆ ಅದರ ಬಗ್ಗೆ ನಾನು ಏನು ಇದು ಮಾಡೋಕ್ಕಾಗಲ್ಲ. ಸೊ ಅವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಾನು ಮುಂದುವರಿತಾರೆ ಅಂತ ನಾನು ಅನ್ಕೋತೀನಿ. ಸೊ ಈಗ ನಮಗೂ ಇದು ಹೊಸತಾಗಿರೋದ್ರಿಂದ, ಅಂದರೆ ಈ ವಿಷಯನೇ ನನಗೆ ಈಗ ಹೊಸತು. ಅಂದರೆ ಇದಕ್ಕೆ ಒಂದು ಈ ಥರನೂ ಒಂದು ವಿರೋಧ ಇದೆ ಅನ್ನೋದೇ ಹೊಸ ವಿಷಯ ನನಗೆ. ಸೊ ನಾವು ಮುಂದಿನ ದಿನಗಳಲ್ಲಿ ಈ ಥರದ್ದು ಓಕೆ, ಈ ವಿರೋಧ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಇನ್ನು ಮುಂದೆ ಅಂದರೆ ದೈವ ಶಕ್ತಿ ಯಾವತ್ತೂ ಇದ್ದೇ ಇದೆ, ಅದು ನನ್ನ ಮನಸ್ಸಲ್ಲಿ ಇದೆ, ಯಾವತ್ತೂ ಇರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಓಕೆ, ಇದ್ರ ಬಗ್ಗೆ ಯಾರಿಗಾದ್ರೂ ಅದು ಬೇಜಾರಿದ್ದರೆ ನಾವು ಖಂಡಿತವಾಗ್ಲೂ ಅದನ್ನು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಪ್ರೀತಮ್ ಅವರು ಮೂಲತಃ ಯಾವ ಊರಿನವರು? ಜೊತೆಗೆ ಎಲ್ಲಿ ಅವರು ಅಂದರೆ ನಿಮ್ಮಲ್ಲೂ ಕೋಲ ಮಾಡ್ತಾರ ಪ್ರತಿ ವರ್ಷ? ಸೊ ಅದು ಮಾಡೋದಾದ್ರೆ ಎಲ್ಲಿ, ಯಾವ ಒಂದು ಅಂದರೆ ಪಿಲಿನಲಿಕೆ ಪಂಜುರ್ಲಿ ಅಂತ ಹೇಳ್ತಾರಲ್ಲ, ಯಾವ ಒಂದು ಇದು ಮಾಡ್ತಾರೆ? ಜೊತೆಗೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್, ಅಂದರೆ ಲೈಕ್ ನಿಮಗೂ ಅದ್ರ ಬಗ್ಗೆ ತುಂಬಾನೇ ಅರಿವಿದೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ಇಲ್ಲ, ನಾನು ಮಂಗಳೂರು ಸಿಟಿಯಲ್ಲೇ ಹುಟ್ಟಿದ್ದು. ನನ್ನ ಸ್ಟಡೀಸ್ ಎಲ್ಲ ಇಲ್ಲೇ ಆಗಿರೋದು. ಸೊ ಸ್ವಲ್ಪ ವರ್ಷ ನಾನು ಬಾಂಬೆಲಿ ಬೆಳೆದೆ. ಆದರೆ ಎಲ್ಲೋದ್ರೂ ಕೂಡ ನಮ್ಮ ಮನೆಯಲ್ಲೇ, ನಮ್ಮ ತಂದೆ ಮನೆ ಆಗಲಿ ನಮ್ಮ ತಾಯಿ ಮನೆ ಆಗಲಿ, ಎರಡೂ ಕಡೆಯೂ ದೈವಗಳಿದೆ. ಹಾಗಾಗಿ ನಾವು ತುಂಬ ಹತ್ತಿರದಿಂದ ನೋಡಿ ಬೆಳೆಯೋದ್ರಿಂದ ಅದು ಆಬ್ವಿಯಸ್ಲಿ ನಮ್ಮ ಇದರಲ್ಲ ಅದು ಒಟ್ಟಿಗೆ ಒಂದು ಕನೆಕ್ಟ್ ಆಗಿರೋದ್ರಿಂದ ನಮ್ಗೆ ಈಗ ನಾವು ಸಿನಿಮಾ ರಂಗಕ್ಕೆ ಬಂದಾಗಲೂ ನಮ್ಗೆ ಏನಿರುತ್ತೆ ಅಂದರೆ ನಮ್ಮ ಕಲ್ಚರ್ನ ತೋರಿಸೋಣ, ನಮ್ಮ ದೇವರ ಶಕ್ತಿಗಳು ಎಲ್ಲರೂ ಕ್ವಶನ್ ಕೇಳ್ತಾರೆ, ಅದನ್ನು ತೋರಿಸೋಣ ಅನ್ನೋದೇ ನಮ್ಗೆ ಯಾವಾಗಲೂ ಇರೋದು. ಈವನ್ ನೀವು ನಮ್ಮ ಆಫೀಸಲ್ಲೇ ನೋಡ್ಬೋದು. ಅಂದರೆ ಇಲ್ಲೂ ಕೂಡ ನಾವು ದೈವಗಳದೇ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಫೋಟೋ ಇದೆ. ಈವನ್ ನಮ್ಮದು ಕ್ಯಾರವನ್ ಇದೆ, ಅದರಲ್ಲಿ ಕೂಡ ನಾವು ಸ್ವಾಮಿ ಕೊರೈಗಜ್ಜಂದು ದೊಡ್ಡ ಫೋಟೋ ಹಾಕಿದ್ದೀವಿ. ಸೊ ಕಂಪ್ಲೀಟ್ ಆಗಿ ನಾವು ಅದನ್ನು ನಂಬೋದು ಬಿಟ್ಟು ನಾವು ಅಂದರೆ ಅದರ ಪರ್ಮಿಷನ್ ಬಿಟ್ಟು ನನ್ನ ಜೀವನದಲ್ಲಿ ಅಷ್ಟೇ ಇರೋದು. ನಾವು ಏನಾದರೂ ಮಾಡಿದರೆ ಅದಕ್ಕೆ 1% ನಮ್ಮ ಶ್ರಮ, ಆದರೆ 99% ನಾವು ನಂಬೋ ದೈವಗಳ ಏನಿದೆ ಅನುಗ್ರಹನೇ ಅಂತ ನಾನು ನಂಬೋನು. ಯಾವ ನೇಮ ಅಂತ ಮಂಗಳೂರಲ್ಲೇ ಇರೋದು ಅದು. ಸೊ ಮಂಗಳೂರಲ್ಲಿ ಆಲ್ಮೋಸ್ಟ್ ಯಾರು ಇರ್ತಾರೆ ಎಲ್ಲರಿಗೂ ಅವರವ್ರದ್ದು ಮನೆಯಲ್ಲಿ ಒಂದು ದೈವ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಅದು ಇದ್ದೇ ಇರುತ್ತೆ. ಈಗ ನಮ್ಮ ಮನೇಲಿ ಸತ್ಯ ದೇವತೆ ಎಲ್ಲ ಇದೆ. ಸೊ ಅದು ಇದ್ದೇ ಇರುತ್ತೆ. ಸೊ ಅದನ್ನು ಪೊಸಪ್ಪೆ ಈ ಥರ ಎಲ್ಲ ಇದೆ. ಸೊ ನಾವು ಅದನ್ನು ನಂಬಿನೇ ಅದನ್ನು ಏನು ಇದ್ರೂ ಅದನ್ನು ಕೇಳಿನೇ ನಾವು ಮುಂದುವರಿಯೋದು. ಅಂದರೆ ಅದು ನಾನಂತಲ್ಲ, ಅಂದರೆ ಮಂಗಳೂರವರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಎಲ್ಲರೂ ಕೂಡ ಅದನ್ನು ಕೇಳಿನೇ ಮುಂದುವರಿಯೋದು, ಯಾರು ಹಾಗೆ ಹೋಗಲ್ಲ. ಆಮೇಲೆ ಯಾರು ಕೂಡ ಅದಕ್ಕೆ ಅಪಪ್ರಚಾರ ಅಥವಾ ಅದನ್ನು ಇದು ಮಾಡೋಕ್ಕೆ ಯಾರೂ ಧೈರ್ಯ ಮಾಡಲ್ಲ. ಯಾಕೆಂದರೆ ನಮಗೆಲ್ಲ ಗೊತ್ತು ಅದರ ಪವರ್ಗಳು ಏನು ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ನಾವು ಅದನ್ನು ತುಂಬ ಭಕ್ತಿಯಿಂದ ಮಾಡ್ತೀವಿ ಹೊರತು ಯಾವತ್ತು ಅದಕ್ಕೆ ಅಪಪ್ರಚಾರ, ಇವನ್ ನಾನೇ ಹೇಳಿದಲ್ಲ, ಆ ಥರ ರೀಲ್ಸ್ ಎಲ್ಲ ಮಾಡೋಕೆ ನಮಗೆ ಬೇಜಾರಾಗುತ್ತೆ. ಅಂದರೆ ಹಿಂಗೆಲ್ಲ ಮಾಡಬಾರ್ದು ಅಂತ. ಸೊ ಇದರಲ್ಲಿ ನಾವು ಅದನ್ನು ಇದು ನೀವು ಸೀರಿಯಲ್ ನೋಡಿದರೆ ನಿಮ್ಗೆ ಖಂಡಿತವಾಗ್ಲೂ ಡೈಲಾಗ್ ಬರುತ್ತೆ. ಅಂದರೆ ಅದರಲ್ಲಿ ಕಲಾವಿದರು ಮಾತಾಡ್ತಾರೆ, ಅಂದರೆ ಇದಕ್ಕೆಲ್ಲ ಯಾರೂ ಅಪಪ್ರಚಾರ ಏನು ಮಾಡಬಾರ್ದು, ಯಾಕೆಂದರೆ ಇದಷ್ಟು ಶಕ್ತಿ ಇದೆ ಅನ್ನೋದೇ ನಾವು ತೋರಿಸಿದ್ದೀವಿ. ಈಗ ಪ್ರಶಾಂತ್ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ ಸರ್. ಸೊ ನಿಮ್ಮನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಪ್ರಶಾಂತ್ ಅವರು? ಏನು ಹೇಳಿದ್ರು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ, ಅದರ್ವೈಸ್ ನೀವು ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಅಂತ? ಇಲ್ಲ, ಖಂಡಿತವಾಗ್ಲೂ ಪ್ರಶಾಂತ್ ಅವ್ರು ನನ್ನ ಹತ್ರ ಮಾತಾಡಿದ್ರು. ಅವರು ಅಂದರೆ ಈಗ ನನ್ನ ಈ ಧಾರಾವಾಹಿಲೆಲ್ಲ ನನ್ನ ಪಿಂಗರ ಸಿನಿಮಾದಲ್ಲೂ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಬೇರೆ ನಾಟಕಗಳಲ್ಲೂ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ ಅವರು. ಆಮೇಲೆ ಅವರು ಸ್ಪೆಷಲಿ ದೈವಗಳ ಬಗ್ಗೆ ಒಂದು ಪ್ರೋಗ್ರಾಮೇ ಮಾಡ್ತಾರೆ, ಅಂದರೆ ಅದರ ಪರವಾಗಿ, ಅಂದರೆ ಎಷ್ಟೋ ಪ್ರೋಗ್ರಾಮೇ ಮಾಡ್ತಾರೆ ಅವರು ಆ ದೈವಗಳ ಮೇಲೆ. ಸೊ ಹಾಗಾಗಿ ಅವರು ಅದನ್ನು ತುಂಬ ನಂಬೋರು. ಸೊ ಅವರಿಗೆ ಅದು ಶಾಕ್, ಅಂದರೆ ಇದೊಂದು ಹಿಂಗಾಯಿತು ನೋಡಿ, ಅಂದರೆ ಅವರು ಅದೇ ನಿರ್ಧಾರ ಮಾಡಿದ್ದಾರೆ, ಓಕೆ ಇನ್ನು ಮುಂದೆ ನಾನು ಇದನ್ನು ಮಾಡಲ್ಲ, ಯಾಕೆಂದರೆ ನನಗೆ ಇದು ಗೊತ್ತಾಗಿಲ್ಲ, ಸೊ ಇನ್ನು ಮುಂದೆ ಮಾಡಲ್ಲ ಅಂತ. ಆಮೇಲೆ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಇದರಲ್ಲಿ ಬಳಸಿರೋ ಏನೇ ಆಗಿರ್ಬೋದು ಎಲ್ಲನೂ ನಾವು ಕ್ರಿಯೇಟ್ ಮಾಡಿರೋದು. ಅಂದರೆ ನಾವು ಯಾವುದು ಒರಿಜಿನಲ್ ಆಗಿ ತಂದು ಅದಕ್ಕೆಲ್ಲ ಆ ಥರ ಅಪಪ್ರಚಾರ ಮಾಡಿಲ್ಲ. ನಾವು ಕ್ರಿಯೇಟ್ ಮಾಡಿರೋದು. ಪ್ರತಿ ವಸ್ತುಗಳು ಏನಿದೆ ಅದರಲ್ಲಿ ಬರೋ ಗಗ್ಗರ ಆಗಿರ್ಬೋದು ಎಲ್ಲನೂ ನಾವು ಕ್ರಿಯೇಟ್ ಮಾಡಿರೋದು. ಯಾಕೆಂದರೆ ನಮಗೆ ಅದರ ಶಕ್ತಿಗಳು ಗೊತ್ತಿರೋದ್ರಿಂದ ನಾವು ಅದನ್ನು ಸುಮ್ಮನೆ ಅಂತೂ ಮಾಡಲ್ಲ. ಈಗ ಫೈನಲಿ ದೈವಾರಾಧನೆ ಸಂರಕ್ಷಕರು ಈಗ ಅವ್ರು ಬೇಸರ ಮಾಡ್ಕೊಂಡಿರುವಂಥದ್ದು, ಈಗ ಎಲ್ಲ ಕಡೆ ದೈವ ನರ್ತನ ಪ್ರದರ್ಶನ ಆಗ್ತಿರೋದ್ರ ಬಗ್ಗೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ ಕೊನೆಯದಾಗಿ ಅಂತ? ಇಲ್ಲ, ಖಂಡಿತವಾಗ್ಲೂ ನಾನು ಹೇಳಿದೆಲ್ಲ ಓಕೆ. ನಾನು ಈ ಒಂದು ಇದಕ್ಕೊಂದು ಈ ಥರ ಒಂದು ಆಯಾಮ ಇದೆ, ಅಂದರೆ ಈ ಥರ ಇದನ್ನು ಮಾಡೋದ್ರಿಂದ ಈ ಥರ ಒಂದು ಬೇಸರ ಆಗುತ್ತೆ ಅನ್ನೋದೇ ನಮಗೆ ಹೊಸದಾಗಿ ಬಂದಿರೋ ವಿಷಯ ಆಗಿರೋದ್ರಿಂದ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಇದ್ರ ಬಗ್ಗೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಯಾರಿಗೂ ಬೇಜಾರಾಗೋದಾದ್ರೆ ಅದನ್ನು ಮಾಡೋದು ತಪ್ಪಾಗಿರೋದ್ರಿಂದ ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ಓಕೆ ದೈವದ ಮೇಲೆ ನಾವು ಇವತ್ತವರೆಗೆ ತೋರಿಸಿದ್ದು ಕೂಡ ಒಳ್ಳೆಯದಾಗಿ ತೋರಿಸಿದ್ದೀವಿ. ಖಂಡಿತವಾಗ್ಲೂ ಯಾವತ್ತೂ ಕೆಟ್ಟದಾಗಿ ತೋರಿಸಿಲ್ಲ. ನಾನು ಪಿಂಗರ ಸಿನಿಮಾ ನೋಡಿದವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ, ತುಂಬ ಪವರ್ಫುಲ್ಲಾಗಿ ಇವನ್ ದೈವ ನರ್ತಕರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದರೆ, ಆ ಪಿಂಗರ ಸಿನಿಮಾ ಯಾರು ನೋಡಿದರೆ ಅವ್ರ ಹತ್ರ ಅವ್ರು ಕೇಳಿದರೆ ಖಂಡಿತ ಗೊತ್ತಾಗುತ್ತೆ ಅವ್ರ ಪರವಾಗಿ ನಾವು ಎಷ್ಟು ಚೆನ್ನಾಗಿ ಆ ಸಿನಿಮಾ ಮಾಡಿದ್ದೀವಿ ಅಂತ. ಆಮೇಲೆ ಅದನ್ನು ಖಂಡಿತವಾಗಿ ಆ ಸಿನಿಮಾ ಕಮರ್ಷಿಯಲ್ ಆಗೂ ಮಾಡಿಲ್ಲ ನಾವು,
ಅದು ಒಂದು ಕಂಟೆಂಟ್ ಸಿನಿಮಾಗಿ ಮಾಡಿದ್ದು. ಅದಕ್ಕೆ ಆ ದೈವದ ಅನುಗ್ರಹದಿಂದ ರಾಷ್ಟ್ರ ಪ್ರಶಸ್ತಿ ಎಲ್ಲ ಪ್ರಶಸ್ತಿಗಳು ಬಂತು ಆ ಸಿನಿಮಾಗೆ. ಸೊ ಹಂಗಿರುವಾಗ ಇದರಿಂದ ಮುಂದೆ ಯಾರಿಗಾರು ನೋವಾಗೋದಾದ್ರೆ ಖಂಡಿತವಾಗ್ಲೂ ನಾನು ಈ ಥರದ್ದು ಇನ್ನು ನನ್ನ ನೆಕ್ಸ್ಟ್ ಯಾವ ಪ್ರಾಜೆಕ್ಟಲ್ಲಿ ನಾನು ಮಾಡಲ್ಲ ಅಂತ ಹೇಳಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಕನ್ನಡ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ನ ನಿರ್ದೇಶಕರಾದ ಪ್ರೀತಮ್ ಅವರ ಮಾತು. ಅಂದರೆ ಇದು ನಮಗೆ ಗೊತ್ತಿರಲಿಲ್ಲ ಈ ರೀತಿ ಆಗುತ್ತೆ. ಇನ್ನು ಮುಂದೆ ಯಾವತ್ತೂ ಕೂಡ ನಾವು ಯಾವುದೇ ಸೀರಿಯಲ್ನಲ್ಲಾಗಿರ್ಬೋದು ಬೇರೆ ಎಲ್ಲೂ ಕೂಡ ಈ ರೀತಿ ಸೀನ್ಗಳನ್ನ ಮಾಡಲ್ಲ ದೈವ ನರ್ತನದ ಬಗ್ಗೆ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಜೊತೆಗೆ ಇನ್ನು ಈಗ ಏನು ಮಂಡೇ ಸೀರಿಯಲ್ ಪ್ರದರ್ಶನವಾಗುತ್ತೆ ಅದು ನನಗಷ್ಟೇ ಅಲ್ಲ, ಸಾಕಷ್ಟು ಜನ ಕೂತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಅದಾದ ನಂತರ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.